ಕಾರ್ಮಿಕ ಇಲಾಖೆಯ ಕಿಟ್ ಖರೀದಿಯಲ್ಲಿ ಭ್ರಷ್ಟಾಚಾರವಾಗಿದೆ. ಕಿಟ್ ಹಾಗೂ ದಾಖಲೆಗಳನ್ನು ಇಟ್ಟುಕೊಂಡು ಕಾಂಗ್ರೆಸ್ ಆರೋಪವನ್ನ ಮಾಡಿದ್ದು 250 ಕೋಟಿ ಭ್ರಷ್ಟಾಚಾರವಾಗಿದೆ ಅಂತ ಗಂಭೀರ ಆರೋಪವನ್ನ ಮಾಡಲಾಗಿದೆ. ಕಾರ್ಮಿಕ ಇಲಾಖೆಯ ಕಿಟ್ ಖರೀದಿಯಲ್ಲಿ ಭ್ರಷ್ಟಾಚಾರ ಆಗಿದೆ. ಸ್ಕೂಲ್ ಕಿಟ್ ಪ್ರದರ್ಶನ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು. 10,000 ಕೊಟ್ಟು ಖರೀದಿ ಮಾಡುವಂತದ್ದು ಏನಿತ್ತು ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ ಕಾಂಗ್ರೆಸ್ನ ನಾಯಕರು. ಕಳಪೆ ಪುಸ್ತಕ, ಸ್ಕೂಲ್ ಬ್ಯಾಗ್, ಕಿಟ್ ಕೊಟ್ಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸ್ಕೂಲ್ ಕಿಟ್ನಲ್ಲಿ ಸ್ಯಾನಿಟೈಸರ್, ಕೆಲ ಪೆನ್ಸಿಲ್ಗಳನ್ನ ಹಾಕಿದ್ದಾರೆ. ಮಕ್ಕಳಿಗೆ ಹ್ಯಾಂಡ್ ಗ್ಲೌಸ್ ಕೊಟ್ಟಿದ್ದಾರೆ, ಕಳಪೆ ಸ್ವೆಟರ್ ಕೊಟ್ಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಈ ಮೂಲಕ 250 ಕೋಟಿ ಭ್ರಷ್ಟಾಚಾರ ಆಗಿದೆ ಅನ್ನುವ ಆರೋಪವನ್ನ ಮಾಡಿದ್ದಾರೆ. ಎಲ್ಲ ಇವತ್ತು ಏನು ನೋಡ್ತಿದ್ದೀರಲ್ಲ, ಎಲೆಕ್ಟ್ರಿಷಿಯನ್ ಇರ್ಬೋದು, ಮೇಸನ್ರಿ ಇರ್ಬೋದು, ಕಾರ್ಪೆಂಟ್ರಿ ಇರ್ಬೋದು, ಇವೆಲ್ಲ ಬರೇ ಕಾರ್ಮಿಕರ ಏಳಿಗೆಗಾಗಿ ಇದು ಟೂಲ್ ಕಿಟ್ ಅಂತ ಹೇಳ್ತಾ ಇದ್ರಲ್ಲ, ಇದು ಟೂಲ್ ಕಿಟ್ ಅವರ ಏಳಿಗೆಗಾಗಲ್ಲ. ಕಾರ್ಮಿಕ ಸಚಿವರು ರಾಜೀನಾಮೆ ಕೊಡ್ತಾರ? 2,000 ಕಿಟ್ ಇರೋದು 4,000 ಮಾಡೋದು, 2,500 ಕಿಟ್ ಇರೋದು 6,000 7,000 ಮಾಡೋದು ಏನ್ರಿ? ಇದೇನಾ ನ್ಯಾಯ ಕಾರ್ಮಿಕರಿಗೆ ಕೊಡೋದು? ನೀವು ಇಷ್ಟೇನಾ ನಿಮ್ಮ ಏನು ಬಿಜೆಪಿಯ ಭರವಸೆ ಅಂತ ದೊಡ್ಡ ದೊಡ್ಡ ಪೋಸ್ಟರ್ ಹಾಕಿಸ್ಕೊಂಡು ಹೋಗ್ತಾ ಇದ್ರಲ್ಲ, ಯಾವ ಭರವಸೆ ಈಡೇರಿಸಿದ್ರ ನೀವು ಕಾರ್ಮಿಕರಿಗೆ? ಒಬ್ಬೊಬ್ಬರಿಗೆ 500 ರೂಪಾಯಿ ಕೊಟ್ಟು ಕರೆ ತರಬೇಕು ಅನ್ನುವಂತಹ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆಯ ವಿಡಿಯೋ ಏನು ವೈರಲ್ ಆಗಿದೆಯಲ್ಲ, ಪ್ರಜಾಧ್ವನಿ ಯಾತ್ರೆಯ ಬಸ್ನಲ್ಲಿ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ವಿರುದ್ಧ ಸಚಿವ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಇಡೀ ಕಾಂಗ್ರೆಸ್ ತಲೆ ತಗ್ಗಿಸುವ ಹೇಳಿಕೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದುಡ್ಡು ಕೊಟ್ಟು ಹೆಂಡ ಹಂಚಿ ಅಧಿಕಾರ ನಡೆಸಿ ಬಂದವರು, ಇದು ರಾಜ್ಯದ ಜನರಿಗೆ ಆಗಿರುವ ದೊಡ್ಡ ಅವಮಾನ, ಮತದಾರರಿಗೆ ಅವಮಾನ ಮಾಡುವಂತದ್ದು ಅಂತ ಕಿಡಿಕಾರಿದ್ದಾರೆ ಆರ್ ಅಶೋಕ್. 500 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿ ಅಂತ ಅವರ MLA ಅವರಿಗೆ ಹೇಳಿರುವಂಥದ್ದು ಇವತ್ತು ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಇಡೀ ದೇಶದಲ್ಲಿ ತಲೆ ತಗ್ಗಿಸುವಂತ ಒಂದು ಹೇಳಿಕೆಯನ್ನ ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಇಷ್ಟು ವರ್ಷನೂ ಕೂಡ ಬರೀ ದುಡ್ಡು ಕೊಟ್ಟು ಎಂಡ ಹಂಚಿ ನಾವು ಮಾಡಿದಿರಿ ಅಂತ ಕಾಂಗ್ರೆಸ್ ಅವರು ಒಪ್ಕೊಂಡು ಇರೋದನ್ನ ನೋಡಿದ್ರೆ ನನ್ಗನ್ಸುತ್ತೆ ಈ ದೇಶದ, ವಿಶೇಷವಾಗಿ ನಮ್ಮ ರಾಜ್ಯದ ಜನರಿಗೆ ಮಾಡ್ತಾ ಇರುವಂತ ದೊಡ್ಡ ಅವಮಾನ ಇದು. ಬರೀ ಕಾರ್ಯಕ್ರಮಕ್ಕೆ ಬರೋಕೆ 500 ರೂಪಾಯಿ ಆದ್ರೆ ಇನ್ನು ವೋಟ್ ಹಾಕಕ್ಕೆ ಇವ್ರು ಎಷ್ಟೆಷ್ಟು ಕೊಡ್ತಾರೆ. ಆ ಕೋಟ್ಯಾಂತರ ರೂಪಾಯಿ ದುಡ್ಡು ಯಾರಿಂದ ಬರ್ತಾ ಇದೆ ಕಾಂಗ್ರೆಸ್ಗೆ? ಇವರು ಈ ರಾಜ್ಯವನ್ನ, ಈ ದೇಶವನ್ನ ಎಷ್ಟು ಲೂಟಿ ಮಾಡಿದ್ದಾರೆ. ಕುಂದಗೋಳ ಬಿಜೆಪಿಯಲ್ಲಿ ಭಿನ್ನಮತ ಕಾಣಿಸಿಕೊಂಡಿದ್ದು ಎಸ್ಐ ಚಿಕ್ಕನಗೌಡರ ಶಕ್ತಿ ಪ್ರದರ್ಶನ ನಡೆದಿದೆ. ಇವತ್ತು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಚಿಕ್ಕನಗೌಡರು ಇವತ್ತು ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ. ಕುಂದಗೋಳ ಬಿಜೆಪಿಯಲ್ಲಿ ಭಿನ್ನಮತ ಉಂಟಾಗಿರೋದು ಈಗ ಗೊತ್ತಾಗ್ತಾ ಇದೆ. ಮಾಜಿ ಸಿಎಂ BS ಯಡಿಯೂರಪ್ಪ ಅವರ ಸಂಬಂಧಿ ಚಿಕ್ಕನಗೌಡರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಪ್ರಹ್ಲಾದ್ ಜೋಶಿ ಪ್ರಯತ್ನ ಪಟ್ಟಿದ್ದಾರಂತೆ. MR ಪಾಟೀಲ್ಗೆ ಟಿಕೆಟ್ ಕೊಡಿಸೋದಕ್ಕೆ ಜೋಶಿ ಯತ್ನವನ್ನ ಮಾಡಿದ್ದಾರಂತೆ. ಜೋಶಿ ರಣತಂತ್ರಕ್ಕೆ ಚಿಕ್ಕನಗೌಡರು ತಿರುಗೇಟನ್ನ ಕೊಟ್ಟಿದ್ದು ಅದ್ಧೂರಿ ಬರ್ತ್ಡೇ ಮೂಲಕ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ. ಸಾವಿರಾರು ಜನರ ಸಮ್ಮುಖದಲ್ಲಿ ಇವತ್ತು ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುವುದರ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಲಾಗಿದ್ದು, ಶಕ್ತಿ ಪ್ರದರ್ಶನದ ಮೂಲಕ ವರಿಷ್ಠರಿಗೆ ಪರೋಕ್ಷ ಎಚ್ಚರಿಕೆಯನ್ನ ಕೊಡುವಂತಹ ಒಂದು ಸೂಚನೆ ಇಲ್ಲಿ ಕಂಡಿದೆ. ಬಿಜೆಪಿಗೆ ಈ ಬೆಳವಣಿಗೆ ಇದೆಯಲ್ಲ, ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಈಗ. ಯಾಕಂದ್ರೆ ಈ ಮೊನ್ನೆಯಷ್ಟು ನಾವು ಗಮನಿಸಿದ್ವಿ, ಹುಟ್ಟುಹಬ್ಬದ ಮೂಲಕ ಅವರು ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರು ಕೂಡ ಅಮಿತ್ ಶಾ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕುಂದಗೋಳ ಗೆಲ್ಲಲೇಬೇಕು ಅಂತ ಹೇಳಿ ಅವರು ರೋಡ್ ಶೋವನ್ನ ಮಾಡಿದ್ರು ಅಂತ ಹೇಳಿ. ಆದ್ರೆ ಇವೆಲ್ಲವನ್ನ ಈಗ ಬಿಜೆಪಿ ಯಾವ ರೀತಿಯಾಗಿ ನಿಭಾಯಿಸುತ್ತೆ ನೋಡಬೇಕು. ಚುನಾವಣೆಗೆ ಹುಟ್ಟುಹಬ್ಬಕ್ಕೆ ಯಾವ ಸಂಬಂಧ ಅದಾವ್ರಿ? ಇದಕ್ಕೆ ಏನು ಸಂಬಂಧ ಬೀಳೋದಿಲ್ಲ. ನಾನು ಈಗ ಮಾಡ್ಕೊಳ್ತಾ ಇಲ್ಲಲ್ಲ, ಈಗ 71ನೇ ವರ್ಷ, ಅನೇಕ ವರ್ಷಗಟ್ಟಲೆ ನಾನು ಮಾಡ್ಕೊಂಡಿದ್ದೀನಿ. KJP ಇದ್ದ ಸತ್ಯಕ್ಕೆ ನಾನು ಮಾಡ್ಕೊಂಡಿದ್ದೀನಿ. ಸ್ಪರ್ಧೆ ಟಿಕೆಟ್ ಕೊಟ್ಟರೆ ಮಾಡಬೇಕು ಅನ್ನೋಂಥದ್ದು ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೀನಿ. ಬೆಂಬಲಿಗರು ಆಶೆ ಪಟ್ಟಿದ್ದಾರೆ. ಕಳೆದ 10 ವರ್ಷದಿಂದ ಅವರೆಲ್ಲ ನಿರಾಶೆ ಆಗಿದ್ದಾರೆ, ಬೀದಿ ಪಾಲಾಗಿದ್ದಾರೆ, ಭಿಕ್ಷಾಪಾತ್ರೆಗಿದ್ದಾರೆ. ಖಂಡಿತವಾಗಿಯೂ ಈ ಸಲ ಟಿಕೆಟ್ ನಿಮಗೆ ಆಗೇ ಆಗ್ತದೆ, ನೀವು ಅಭ್ಯರ್ಥಿ ಆಗ್ತೀರಿ, ಈ ಸಲ ನಿಮ್ಮನ್ನು ಶಾಸಕನಾಗಿ ನಾವು ಮಾಡೇ ಮಾಡ್ತೀವಿ ಅನ್ನೋಂಥ ಮಾತು ಎಲ್ಲ ನಮ್ಮ ಅಭಿಮಾನಿಗಳು, ನಮ್ಮ ರೈತರು ನನಗೆ ಹೇಳ್ತಾ ಇದ್ದಾರೆ. ಆ ಲೆಕ್ಕ ಈ ಲೆಕ್ಕ ಅಂತ ಅನ್ನುವಂಥ ಏನಿಲ್ಲ ಇಲ್ಲರಿ. 7 ಬಾರಿ ಚುನಾವಣೆಯನ್ನು ಮಾಡಿದ್ದೀನಿ. ಅದ್ರಾಗ 4 ಬಾರಿ ನಾನು ಪರಾಭವಗೊಂಡಿದ್ದೀನಿ. 3 ಬಾರಿ ಶಾಸಕನಾಗಿ ಕ್ಷೇತ್ರ ಜನರು ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಂಥ ನಮ್ಮ ರೈತರು ಅವ್ರು ಯಾವುದೇ ಸಂದರ್ಭದೊಳಗೂ
ನನಗೆ ಮರೆಯೋಕ್ಕಾಗೋರು ಅನ್ನೋಂಥದ್ದು ಆಶೆ ಭಾವನೆ